ಬಸಂತಿಗೆ ಒಲಿಯುತ್ತಾ ಮಥುರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಶ್ರೀಕೃಷ್ಣನ ಜನ್ಮ ಕ್ಷೇತ್ರದಲ್ಲಿ ಕನಸಿನ ರಾಣಿ ಹೇಮಾ ಮಾಲಿನಿ, ಯಾದವ ದಲಿತ ಜಾಟ್ ಕಾಂಬಿನೇಷನ್ ಹೇಗಿದೆ? ಫಲಿಸುತ್ತಾ ಯಮುನಾ ತೀರದಲ್ಲಿ ಕೈ ಬಳಸಿದ ಬ್ರಾಹ್ಮಣ ಅಸ್ತ್ರ? ಇದೇ ಹೊತ್ತಿನ ವಿಶೇಷ. ಬಸಂತಿಗೆ ಒಲಿಯುತ್ತಾ ಮಥುರಾ ಈ ಹೆಸರು ಕೇಳಿದ್ರೆ ಶ್ರೀಕೃಷ್ಣನ ಭಕ್ತರಲ್ಲಿ ಅದೇನೋ ಪುಳಕ, ಆಧ್ಯಾತ್ಮ ಭಾವ. ಇಂತಹ ಮಥುರಾದಲ್ಲಿ ಇದೀಗ ಚುನಾವಣೆಯ ಬಿಸಿ ಜೋರಾಗಿದೆ. ಕಳೆದ ಬಾರಿ ಮಥುರಾದಲ್ಲಿ ಪ್ರಚಂಡ ಗೆಲುವು ಸಾಧಿಸಿದ್ದ ಹೇಮಾ ಮಾಲಿನಿ ಮತ್ತೆ ಅಖಾಡದಲ್ಲಿದ್ದಾರೆ. ಬಾಲಿವುಡ್ ಬಸಂತಿಗೆ ಮಥುರಾ ಮತ್ತೆ ಒಲಿಯುತ್ತಾ? ಹೇಮಾ ಮಾಲಿನಿ ಬಗ್ಗೆ ಮಥುರಾ ಮತದಾರ ಏನಂತಾನೆ ನೋಡೋಣ ಬನ್ನಿ. ಶ್ರೀಕೃಷ್ಣನ ಜನ್ಮ ಕ್ಷೇತ್ರದಲ್ಲಿ ಹೇಮಾ ಮಾಲಿನಿ. ದೇಶದ ಪುರಾತನ ನಗರದಲ್ಲಿ ಎರಡನೇ ಬಾರಿ ಸ್ಪರ್ಧೆ. ಮತ್ತೆ ಕನಸಿನ ರಾಣಿಯ ಕೈ ಹಿಡಿತಾನ ಮಥುರಾ ಮತದಾರ. ದೇಶದ ಪುರಾತನ ನಗರಿ ಮಥುರಾದಲ್ಲಿ ಇದೀಗ ಚುನಾವಣಾ ಕಾವು ಏರಿದೆ. ಭಗವಾನ್ ಶ್ರೀಕೃಷ್ಣನ ಜನ್ಮಸ್ಥಳ, ಯದುವಂಶರು ಆಳಿದ ಪುರಾತನ ನಗರದಲ್ಲಿ ರಾಜಕೀಯ ನಾಯಕರ ಮತಬೇಟೆ ಜೋರಾಗಿದೆ. ಶ್ರೀಕೃಷ್ಣನ ಜನ್ಮ ಕ್ಷೇತ್ರದಿಂದ ಬಾಲಿವುಡ್ ನಟಿ ಹೇಮಾ ಮಾಲಿನಿ ಎರಡನೇ ಬಾರಿ ಅಖಾಡಕ್ಕಿಳಿದಿದ್ದಾರೆ. ಹೇಮಾ ಮಾಲಿನಿ ಬಾಲಿವುಡ್ನ ಕನಸಿನ ರಾಣಿ. ಬೆಳ್ಳಿತೆರೆಯಲ್ಲಿ ಮಿಂಚು ಹರಿಸಿದ ಚೆಲುವೆ. ಶೋಲೆಯ ಬಸಂತಿ 2014ರಲ್ಲಿ ಮಥುರಾದಿಂದ ಅಖಾಡಕ್ಕಿಳಿದಿದ್ರು. ಮೋದಿ ಅಲೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ರು. ಇದೀಗ ಮತ್ತೊಮ್ಮೆ ಹೇಮಾ ಮಾಲಿನಿ ಸ್ಪರ್ಧೆಗೆ ನಿಂತಿದ್ದಾರೆ. ಈ ಬಾರಿ ಹೇಮಾ ಮಾಲಿನಿ ಮಥುರಾದಲ್ಲಿ ಘಟಬಂಧನ್ ಸವಾಲು ಎದುರಿಸ್ತಾ ಇದ್ದಾರೆ. ಎಸ್ಪಿ, ಬಿಎಸ್ಪಿ, ಆರ್ಎಲ್ಡಿ ಪಕ್ಷಗಳ ಒಗ್ಗಟ್ಟಿನ ಹೋರಾಟದ ನಡುವೆ ಹೇಮಾ ಮಾಲಿನಿ ಗೆಲುವು ಸಾಧಿಸ್ತಾರ? ಹೇಮಾ ಮಾಲಿನಿ ಬಗ್ಗೆ, ಸಂಸದೆಯಾಗಿ ಹೇಮಾ ಮಾಲಿನಿ ಕಾರ್ಯವೈಖರಿ ಬಗ್ಗೆ ಮಥುರಾ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಹೇಮಾ ಮಾಲಿನಿ ಕನಸಿನ ರಾಣಿ. ಮಥುರಕ್ಕೆ 5 ವರ್ಷಕ್ಕೆ ಬರೋದಕ್ಕಿಂತಲೂ ಮುಂಚೆ ಸಾಕಷ್ಟು ಕನಸನ್ನು ಬಿತ್ತಿದ್ರು. ಮಥುರವನ್ನು ಹೈಟೆಕ್ ಸಿಟಿಯನ್ನಾಗಿ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಇಲ್ಲಿನ ಜನರಿಗೆ ನೀಡಿದ್ರು. ಈಗ 5 ವರ್ಷಗಳು ಕಳೆದಿದೆ. 5 ವರ್ಷಗಳು ಕಳೆದ ನಂತರ ಮಥುರಾ ಸಿಟಿ ಹೇಗಿದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ತೀನಿ. ಮುಖ್ಯವಾಗಿ ನಾನು ಮಥುರಾದಲ್ಲಿರ್ತಕ್ಕಂಥ ಯಮುನಾ ಘಾಟ್ ಬಳಿ ಇದ್ದೇನೆ. ಮಥುರಾ ನಗರದ ಪಕ್ಕದಲ್ಲೇ ಹರಿದು ಹೋಗುವಂತಹ ಯಮುನಾ ನದಿ ಇದು. ಯಮುನಾ ನದಿಯ ದಂಡೆಯ ಮೇಲೆ ಮಥುರಾ ನಗರ ಇದೆ. ಮಥುರಾ ನಗರದಲ್ಲಿ ಸುಮಾರು 25 ಸ್ನಾನಘಟ್ಟಗಳಿವೆ. ಸ್ನಾನಘಟ್ಟಗಳು ಪ್ರಮುಖವಾಗಿ ಈ ಹಿಂದೆ ಮಥುರಾ ಚುನಾವಣೆಗೆ ಬರೋದಕ್ಕಿಂತಲೂ ಮುಂಚೆ ಹೇಮಾ ಮಾಲಿನಿ ಅವರು ಭರವಸೆಯನ್ನು ಕೊಟ್ಟಿದ್ರು. ಮಥುರಾ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಸ್ನಾನಘಟ್ಟಗಳನ್ನು ಕೂಡ ಅಭಿವೃದ್ಧಿ ಮಾಡ್ತೇನೆ ಅನ್ನುವಂತಹದ್ದನ್ನು, ಮತ್ತೆ ಯಮುನಾದಲ್ಲಿ ಇರ್ತಕ್ಕಂಥ ಮಾಲಿನ್ಯವನ್ನು ತೊಡೆದು ಹಾಕ್ತೇನೆ, ಯಮುನಾ ನದಿಯನ್ನು ಸ್ವಚ್ಛಗೊಳಿಸ್ತೇನೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ರು. ಈಗ ಎಷ್ಟರ ಮಟ್ಟಿಗೆ ಇದು ಸ್ವಚ್ಛ ಆಗಿದೆ ಅನ್ನುವಂತಹದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಈಗಲೂ ಕೂಡ ಯಮುನಾ ನದಿ ಎಲ್ಲಿ ವಾಸನೆ ಬರ್ತಾ ಇದೆ, ಇದು ಸ್ವಚ್ಛ ಆಗಿದೆಯೋ ಇಲ್ವೋ ಅನ್ನುವಂತಹದ್ದು ಬಹಳಷ್ಟು ಪ್ರಶ್ನೆ ಮೂಡುತ್ತೆ. ಯಾಕೆಂತಂದ್ರೆ 5 ವರ್ಷಗಳ ಹಿಂದೆ ಹೇಮಾ ಮಾಲಿನಿ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ರು. ಮಥುರಾ ನಗರವನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸ್ತೇನೆ, ಇಲ್ಲಿನ ಸ್ನಾನಘಟ್ಟಗಳನ್ನ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ಎಲ್ಲ 25 ಘಾಟ್ಗಳನ್ನ ಸ್ವಚ್ಛಗೊಳಿಸ್ತೇನೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆ ಈಡೇರಿದೆಯೇ ಇಲ್ವಾ ಅನ್ನುವಂತಹ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿನ ವಿಶ್ರಾಮ್ ಘಾಟ್ ಬಳಿ ಇರ್ತಕ್ಕಂಥ ಒಬ್ರು पंडितरನ್ನ ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. पंडित जी, आप बोलिए, इधर हेमा मालिनी ने काम किया? इधर जो भी काम किया है आपके सामने मौजूद है. ये टीन सेट वगैरह ये पड़े हुए हैं. उधर का नाम है नया घाट भी बना है, वहाँ भी टीन सेट गिरे हुए हैं. ये तो हमको पता नहीं कि उन्हीं की निधि से बने हैं कि किसकी निधि से बने हैं. ये जानते हैं कि इतना यहाँ काम हुआ है विश्राम घाट पर. 5 साल पहले बहुत ज़्यादा वादा दिया था. पूरा 25 घाट से ना पूरा क्लीन करते हैं, यमुना साफ करते हैं, ऐसा वादा दिए थे. इस बार आप क्या बोलना चाहते हैं? वो वादा पूरा किया? वादा तो वादा ही होते हैं. यमुना जी का पूर्ण रूप से अभी शुद्धिकरण नहीं हो पाया है. शुद्धिकरण तभी होगा जबकि हमारे नेता लोग, हमारे पार्टी के नेता लोग दिलचस्पी लेंगे इस यमुना जी के ऊपर में. पूर्व में भी कई समझौते हुए गवर्नमेंट से, वो सब निष्फल हो गए.
अब भी यमुना जी पूर्ण रूप से आचमन लायक नहीं है। अच्छा, इस पर इलेक्शन माहौल कैसा है मथुरा में? हेमा मालिनी फिर लड़ रहा है। माहौल तो सब अपना अपना उम्मीदवार अपना अपना बना ही रहे हैं। देहात में ज़्यादातर इस समय सब पार्टियों का जोर चल रहा है। शहर में अब एक दो दिन पहले अब वो आ रहे हैं, मतदान का टाइम आ रहा है, तो उससे 2 दिन पहले जो भी कुछ शहर में आएंगे नेता लोग तब मालूम पड़ेगा। अभी तो शहर में कोई नेता लोग आए नहीं हैं। इस बार मथुरा में ब्राह्मण लोग बहुत निर्णायक है इस चुनाव पे। आप लोग कौन सी पार्टी पे अच्छा लगता है इस बार? कौन सा पार्टी को आप वोट? हम जमुना किनारे बैठे हुए हैं, झूठ तो बोलेंगे नहीं, सत्य बोलेंगे। अब सत्य में कुछ भी भगवान जमुना मैया करे तो 90 से जिस समय भारतीय जनता पार्टी ने राम जी का नाम है उद्घोषित किया है, उससे उनका का नाम है पब्लिक में प्रभाव पड़ा हुआ है। उसी के प्रभाव से जो भी कुछ हो रहा है फूल के लिए वोट जा रहे हैं। विरोधी पार्टी भी का नाम है सक्रिय हैं, उनके भी लिए का नाम है पब्लिक का रुझान देखने में आ रहा है। यहाँ पर ठीक है हेमा मालिनी जी आई हैं, परंतु जो भी कुछ है वो मोदी जी के नाम पर ही यहाँ वोटिंग होगी। मेरा जहाँ तक पर हेमा मालिनी को चांस है जीतने के लिए? हाँ, चांस तो बन रहे हैं जीत जाएं, परंतु विरोधी भी कम नहीं हैं, वो भी अपना अपना दिखला रहे हैं। है टक्कर कांटेगी। ಇದು ಮಧುರಾ ಕ್ಷೇತ್ರದಲ್ಲಿ ಹೇಮಾ ಮಾಲಿನಿ ಅವರಿಗೆ ಸಾಕಷ್ಟು ಟಕ್ಕರ್ ಇದೆ. ವಿರೋಧ ಪಕ್ಷಗಳು ಒಬ್ಬರೇ ಅಭ್ಯರ್ಥಿಯನ್ನ ಇಳಿಸ್ತಾ ಇದ್ದಾರೆ. ಇಲ್ಲಿ SP, BSP, RLD 3 ಪಕ್ಷಗಳು ಒಟ್ಟಾಗಿ ಒಂದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಈ ಬಾರಿ ಮಥುರಾದಲ್ಲಿ ಸಾಕಷ್ಟು ಫೈಟ್ ಇದೆ. ಯಾಕಂತಂದ್ರೆ ಒಂದು ಕಡೆ ಮೋದಿ ಅವರ ಹೆಸರಿನ ನಾಮಬಲದ ಮೇಲೆಯೇ ಇವತ್ತು ಹೇಮಾ ಮಾಲಿನಿ ಅವರು ಗೆಲ್ಲಬೇಕಾಗಿದೆ. ಮೋದಿ ಅವರು ಇಲ್ಲ ಅಂತಂದ್ರೆ ಹೇಮಾ ಮಾಲಿನಿ ಅವರಿಗೆ ಈ ಬಾರಿ ಚುನಾವಣೆ ಬಹಳಷ್ಟು ಕಷ್ಟ ಅನ್ನುವಂಥದ್ದನ್ನ ಇಲ್ಲಿನ ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಮಥುರಾದಲ್ಲಿ ತ್ರಿಕೋನ ಪೈಪೋಟಿ ಇದೆ. ಇಲ್ಲಿ ಬಿಜೆಪಿಯಿಂದ ಹೇಮಾ ಮಾಲಿನಿ ಸ್ಪರ್ಧಿಸಿದ್ರೆ ಮಹಾಗಠಬಂಧನ ಅಭ್ಯರ್ಥಿಯಾಗಿ ನರೇಂದ್ರ ಸಿಂಗ್ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಮಹೇಶ್ ಪಾಠಕ್ ಸ್ಪರ್ಧಿಸುತ್ತಿದ್ದಾರೆ. ಈ ತ್ರಿಕೋನ ಸ್ಪರ್ಧೆಯ ನಡುವೆ ಹೇಮಾ ಮಾಲಿನಿ ಗೆಲುವಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ನಾನೀಗ ಮಥುರಾದಲ್ಲಿದ್ದೇನೆ. ಹೇಮಾ ಮಾಲಿನಿ ಅವರು ಇಲ್ಲಿ 5 ವರ್ಷದಲ್ಲಿ ಕೆಲಸ ಮಾಡಿದ್ದಾರಾ ಇಲ್ವಾ, ಕೆಲಸ ಮಾಡಿದ್ರೆ ಈ ಬಾರಿ ಗೆಲ್ತಾರ ಇಲ್ವಾ ಅಂತದನ್ನ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. इस बार चुनाव में माहौल कैसा है इधर? माहौल यहाँ जो है का फेवर में बीजेपी गवर्नमेंट बनेगी, मतलब हमारे मोदी जी फिर प्रधानमंत्री बनेंगे। और यहाँ से हेमा मालिनी जी पहले 3.5 लाख मतों से जीती थी और अब के मुझे लगता है कि 3.5 लाख से ज़्यादा से मतों से जीतेंगी। उनकी टक्कर में महागठबंधन में वो भी उनकी टक्कर में ज़्यादा टक्कर नहीं दे पाएंगे और हेमा मालिनी भारी बहुमत से विजयी होंगी और मोदी सरकार की फिर प्रधानमंत्री बनेंगे। क्या हेमा मालिनी इधर काम किए? हेमा मालिनी जी ने काम किया, वो सेलिब्रिटी हैं। अब ऐसा तो पब्लिक तो कई बातों की छोटी छोटी चीज़ों की डिमांड करती है। किसी की बकरी भी खो जाए तो मोदी साहब ने बकरी खो दी हमारी, कोई पकड़ के लाएंगे, ऐसा तो होता नहीं है। लेकिन यहाँ के चौराहे है, यहाँ के पार्क हैं, यहाँ की जो जमुना जी की स्थिति है, उन काफ़ी काम हुआ है। 5 साल ज़्यादा नहीं होते और फिर करें। महागठबंधन है, महागठबंधन है, थोड़ा बहुत है, वो ज़्यादा नहीं है यहाँ पर। यहाँ हेमा मालिनी जी क्लियर निकलेंगी। क्लियर। इस टाइम लगता है थोड़ा डिफिकल्ट है हेमा मालिनी के लिए? नहीं डिफिकल्ट नहीं है। अब अलग अलग लोगों की राय है, लेकिन ऐसा कुछ नहीं है। पहले भी ऐसे ही लोगों ने निकाला था कि ये हेमा मालिनी जी बाहर से आई है और कुछ नहीं कर पाएंगी, लेकिन उन्होंने किया, पब्लिक का भरोसा हुआ उन पर। यहाँ की आप देखिए विश्राम घाट पे और बाजार में लाइटिंग की व्यवस्था है और होली गेट पे अब चमक है और सफाई है। ಈತ ಎಲ್ಲ ಚೆನ್ನಾಗಿದೆ, ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿರುವಾಗಲೇ ಹಿಂದಿನಿಂದ ವ್ಯಕ್ತಿ ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದ. ಇದರ ನಡುವೆನೂ ಜನ ಬಿಜೆಪಿ ಬಿಟ್ರೆ ಬೇರೆ ಆಯ್ಕೆನೇ ಇಲ್ಲ ಅಂತಲೂ ಹೇಳಿದ್ದಾರೆ. आप बोले मैडम, आपको कैसा लगता है इस बार कौन सा पार्टी आना चाहिए? मुझे तो बस बीजेपी बेस्ट लगती है, उसके अलावा कोई और ऑप्शन है ही नहीं है। जो भी है वो महागठबंधन कर ले, चाहे कुछ भी कर ले, मोदी को आना है तो आना है, श्योरली आना है। क्यों आना चाहिए? उनका काम है हर जगह। क्या काम किया? मथुरा में देख लीजिए, आप अयोध्या जाइए, बनारस में देख लीजिए, यहाँ तक कि प्रयागराज में, हम तो प्रयागराज से आए हैं, उसमें महाकुंभ दिव्य कुंभ था तो वो दिव्य कुंभ था, भव्य था तो भव्य था, उसमें कोई कहने वाली बात ही नहीं है। जो भी गया है ना उसने देखा है अपनी आंखों से और हर दुनिया में ही पता है। इतने पर्यटक आए
इतनी अच्छी व्यवस्था थी। कुंभ में तो इतना बढ़िया फैसिलिटी दिया था, नहाने के लिए हर चीज़ इतनी अच्छी थी, और वहाँ पे होटल्स टाइप का बिल्कुल मैनेजमेंट कर रखा था। गंगा जी के किनारे इतना अच्छा कभी हुआ ही नहीं। हम तो आज बचपन से वहाँ देख रहे हैं। इधर यमुना किनारे साफ है? हाँ साफ है। अब देखिए ये तो पब्लिक पे भी डिपेंड करता है ना, हम फूल चढ़ा रहे हैं, हम दूध चढ़ा रहे हैं, तो हमें ये सोचना चाहिए ना कि हम क्या कर रहे हैं। आपकी श्रद्धा है ठीक है, लेकिन ये थोड़ी ना है कि आप जब देखो तो फूल झोंक रहे हो। इतनी श्रद्धा रखो कि गंदगी ना फैलाओ, ये तो पब्लिक पे डिपेंड करता है ना। तो मुझे तो बहुत बेस्ट लगता है, बीजेपी ही सबसे बेस्ट है। ಇಡೀ ಉತ್ತರ ಪ್ರದೇಶದಲ್ಲಿ ಮೋದಿಗೆ ಹೆಚ್ಚಿನ ರೀತಿಯಾದಂತಹ ಒಲವಿದೆ. ಮೋದಿಗೋಸ್ಕರನೇ ಇಲ್ಲಿ ವೋಟ್ ಹಾಕ್ತಾರೆ. ಈ ಬಾರಿ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಸೀಟನ್ನು ಬಿಜೆಪಿ ಗಳಿಸುತ್ತೆ ಅನ್ನುವಂತಹದನ್ನ ಇವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೇಮಾ ಮಾಲಿನಿ ಕಳೆದ ಬಾರಿ ಕೃಷ್ಣ ಜನ್ಮಭೂಮಿಯ ಅಭಿವೃದ್ಧಿಯ ಭರವಸೆ ನೀಡಿದ್ರು. ಹೇಮಾ ಮಾಲಿನಿ ಕಾರ್ಯವೈಖರಿ ಬಗ್ಗೆ ಕೃಷ್ಣ ಜನ್ಮಭೂಮಿ ಸಮೀಪವಿರೋ ಜನರಿಗೆ ತೃಪ್ತಿ ಇದೆಯಾ? ನಗರ ಪ್ರದೇಶದಲ್ಲಿ ಹೇಮಾ ಮಾಲಿನಿ ಕೆಲಸ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಆದ್ರೆ ಹೇಮಾ ಮಾಲಿನಿ ಕಾರ್ಯವೈಖರಿ ಬಗ್ಗೆ ಅಪಸ್ವರ ಇಲ್ಲ ಅಂತೇನಿಲ್ಲ. ಮಥುರಾ ಕ್ಷೇತ್ರದಲ್ಲಿ ಹೇಮಾ ಮಾಲಿನಿ ಅವರು ಎರಡನೇ ಬಾರಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಎರಡನೇ ಬಾರಿ ಸ್ಪರ್ಧೆಯನ್ನ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಪ್ರಚಾರವನ್ನ ಉತ್ತರ ಪ್ರದೇಶದಲ್ಲಿ ಮಾಡ್ತಿದ್ದಾರೆ. ಅವರ ಪತಿಯಾದಂತಹ ಬಾಲಿವುಡ್ ನಟರಾದಂತಹ ಧರ್ಮೇಂದ್ರ ಅವರು ಕೂಡ ಅವರ ಪರವಾಗಿ ಪ್ರಚಾರವನ್ನ ನಡೆಸ್ತಿದ್ದಾರೆ. ಸಾಕಷ್ಟು ತಾರಾ ಮೆರುಗನ್ನ ಈ ಕ್ಷೇತ್ರ ಪಡೆದುಕೊಂಡಿದೆ. ಕಳೆದ 5 ವರ್ಷಗಳಲ್ಲಿ ಹೇಮಾ ಮಾಲಿನಿ ಅವರು ಯಾವ ರೀತಿಯಾದಂತಹ ಸಾಧನೆಯನ್ನ ಮಾಡಿದ್ದಾರೆ, ಅಭಿವೃದ್ಧಿಯನ್ನ ಮಾಡಿದ್ದಾರಾ ಇಲ್ವಾ ಅಂತಕ್ಕಂಥದ್ದನ್ನ ಇಲ್ಲಿನ ಜನತೆಯ ಬಳಿ ಕೇಳಿ ತಿಳ್ಕೊಳ್ಳೋಣ. ನಾನೀಗ ಮಥುರಾದಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದೀನಿ. ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬಸ್ನ ಒಳಗೆ ಹೋಗ್ತೀನಿ. ಇಲ್ಲಿನ ಲೋಕಲ್ ನಲ್ಲಿ ಜನಗಳು ಓಡಾಡ್ತಾರೆ, ಬೇರೆ ಬೇರೆ ಹಳ್ಳಿಗಳಿಗೆ ಓಡಾಡ್ತಾರೆ. ಅವ್ರು ಯಾವ ರೀತಿಯಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. जीतेगी पक्का जीत क्यों आना चाहिए? मोदी की वजह से देश का काम किए हेमा मालिनी के तो काम ठीक नहीं है, पर मोदी के दिए ಹೇಮಾ ಮಾಲಿನಿ ಗೆಲ್ತಾರೆ, ಮೋದಿಜಿಯಿಂದ ಗೆಲ್ತಾರೆ ಅಂತ ಹೇಳ್ತಿದ್ರೆ ಬಸ್ಸಲ್ಲಿ ಕುಳಿತಿದ್ದ ಹಿರಿಯ ವ್ಯಕ್ತಿಯೊಬ್ಬರು ಸಿಡಿಮಿಡಿಗೊಂಡಿದ್ರು. ಹೇಮಾ ಮಾಲಿನಿ 5 ವರ್ಷದಿಂದ ಏನೂ ಕೆಲಸ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. यहाँ छाया भी नहीं है, पानी की व्यवस्था नहीं है, ऐसा चलता है। 5 साल में क्या किया हेमा मालिनी? यहाँ कुछ नहीं किया है। उसको आना ही नहीं चाहिए। उसको आकर देख मथुरा में बस स्टैंड तो देख, गुजरात में कैसा बस स्टैंड, कितना बस स्टैंड है। यहाँ बस स्टैंड नहीं है, पानी का व्यवस्था नहीं है, छाया नहीं है, कुछ नहीं है। उसको आना ही नहीं चाहिए बिल्कुल। वो जो सच्चा आदमी है वो उसको मत ही नहीं देगा। वो कांग्रेस का कोई भी सड़ी गला हो ना वो उसको मत देना चाहिए। बाकी ये हेमा मालिनी को तो बिल्कुल मत देना चाहिए। 5 साल में क्या किया? धर्मेंद्र आके इधर प्रचार कर रहे हैं। अरे धर्मेंद्र का बाप भी प्रचार करेगा तो वो आएगा ही नहीं है यहाँ। मेरा आप बोले आपको ये बस स्टैंड सुंदर बनाना, गुजरात जितने आगे बढ़ा है वो यहाँ बढ़ा नहीं है, या वो बढ़ा वो बस। ಹೇಮಾಗೆ ಮಹಾಗಠಬಂಧನ್ ಜಾತಿ ಬಲದ ಭೀತಿ. ಶ್ರೀಕೃಷ್ಣನ ಜನ್ಮಸ್ಥಳದಲ್ಲಿ ಜಾತಿ ಲೆಕ್ಕಾಚಾರ ಮಹತ್ವ ಪಡ್ಕೊಂಡಿದೆ. ಮಥುರಾದಲ್ಲಿ ಜಾಟ್ ಸಮುದಾಯ ಮತ್ತು ಬ್ರಾಹ್ಮಣ ಸಮುದಾಯದ ಮತಗಳೇ ನಿರ್ಣಾಯಕ. ಜಾಟ್ ಸಮುದಾಯದ ಪ್ರಭಾವ ಹೊಂದಿರೋ RLD ಪಕ್ಷದಿಂದ ನರೇಂದ್ರ ಸಿಂಗ್ ಕಣಕ್ಕಿಳಿದಿದ್ದಾರೆ. ನರೇಂದ್ರ ಸಿಂಗ್ ಠಾಕೂರ್ ಸಮುದಾಯಕ್ಕೆ ಸೇರಿದವರು, ಹೀಗಾಗಿ ಠಾಕೂರ್ ಸಮುದಾಯದ ಬಲವೂ ಇದೆ. ಅಷ್ಟೇ ಅಲ್ಲ, ಮಹಾಗಠಬಂಧನ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದ್ರಿಂದ ಯಾದವ, ದಲಿತ ಮತ್ತು ಅಲ್ಪಸಂಖ್ಯಾತ ಮತಗಳು ನರೇಂದ್ರ ಸಿಂಗ್ ಪಾಲಾಗುವ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ ಇದೆ. ಇದರಿಂದ ಹೇಮಾ ಮಾಲಿನಿ ತೀವ್ರ ಪೈಪೋಟಿ ಎದುರಿಸುತ್ತಿದ್ದಾರೆ. ಜಾಟ್ ಮತದಾರರ ಸೆಳೆಯಲು ಪತಿ ಧರ್ಮೇಂದ್ರ ಪ್ರಚಾರ. ಹೇಮಾ ಮಾಲಿನಿ ಪತಿ ಧರ್ಮೇಂದ್ರ ಮಥುರಾದಲ್ಲಿ ಪ್ರಚಾರಕ್ಕಿಳಿದಿದ್ದಾರೆ. ಧರ್ಮೇಂದ್ರ ಪ್ರಚಾರದ ಹಿಂದೆ ಭರ್ಜರಿ ಲೆಕ್ಕಾಚಾರ ಇದೆ. ಧರ್ಮೇಂದ್ರ ಜಾಟ್ ಸಮುದಾಯಕ್ಕೆ ಸೇರಿದವರು. ಧರ್ಮೇಂದ್ರ ಪ್ರಚಾರದಿಂದ ಜಾಟ್ ಮತಗಳು ಹೇಮಾ ಮಾಲಿನಿಗೆ ಬೀಳುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿಯಲ್ಲಿದೆ. ಧರ್ಮೇಂದ್ರ ಪ್ರಚಾರದ ಪ್ರಭಾವ ಕ್ಷೇತ್ರದಲ್ಲಿ ಕಾಣ್ತಿದೆ. क्यों जीते? वो जाट धर्मेंद्र जाट है, जाटों की वोट उसकी धर्मेंद्र की तरफ जाएंगी। धर्मेंद्र इधर आ गए तो पूरा जाट है, हेमा मालिनी को वोट? जी हाँ जी हाँ जी हाँ अभी जाट है, जी हाँ, इसलिए हेमा मालिनी हेमा मालिनी जीतेगी पक्का। ಹೇಮಾ ಮಾಲಿನಿ ಅವರು ಮುಖ್ಯವಾಗಿ ಅವರ ಪತಿ ಧರ್ಮೇಂದ್ರ ಅವರು ಇದ್ದಾರೆ. ಅವರು ಜಾಟ್ ಸಮುದಾಯಕ್ಕೆ ಸೇರ್ತಾರೆ. ಜಾಟ್ ಸಮುದಾಯಕ್ಕೆ ಸೇರೋದ್ರಿಂದ ಈ ಮಥುರಾ ಕ್ಷೇತ್ರದಲ್ಲಿ 3,80,000 ಜಾಟ್ ಮತದಾರರಿದ್ದಾರೆ. ಅವರನ್ನು ಕೂಡ ಹೆಚ್ಚಿನದಾಗಿ ಬಳಸ್ಕೋಬಹುದು. ಅವರ ಮತಗಳನ್ನ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಹೇಮಾ ಮಾಲಿನಿ ಅವರು, ಧರ್ಮೇಂದ್ರ ಅವರು ಕೂಡ ಇಲ್ಲಿ ಬಂದು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇಡೀ ಜಾಟ್ ಸಮುದಾಯದ ಮತಗಳನ್ನು ತನ್ನ ಹತ್ರ ಸೆಳೆದುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಾನೀಗ ಮತ್ತೆ ಇನ್ನೊಂದು ಬಸ್ಗೆ ತೆರಳ್ತೇನೆ. ಬಸ್ನ ಒಳಗಡೆ
ಸಾಕಷ್ಟು ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರತಕ್ಕಂಥವ್ರು ಇದ್ದಾರೆ, ಅವ್ರು ಬೇರೆ ಬೇರೆ ಊರುಗಳಿಗೆ ಹೋಗೋರು ಇದ್ದಾರೆ. ಅವರನ್ನು ಕೂಡ ಮಾತಾಡಿಸ್ತೀನಿ. ಹೇಮಾ ಮಾಲಿನಿ ಅವರು 5 ವರ್ಷದಲ್ಲಿ ಏನು ಕೆಲಸವನ್ನು ಮಾಡಿದ್ದಾರೆ, ನಿಜಕ್ಕೂ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸಿದ್ದಾರೆ ಇಲ್ವಾ ಅಂತಕ್ಕಂಥದ್ದನ್ನು ಬಸ್ನಲ್ಲಿ ಇರ್ತಕ್ಕಂಥವ್ರನ್ನೇ ಕೇಳ್ತಾ ಹೋಗ್ತೀನಿ. ಏಕೆಂತಂದರೆ ಬಸ್ನಲ್ಲಿ ಸಾಕಷ್ಟು ಮಂದಿ ಇರ್ತಾರೆ, ಬೇರೆ ಬೇರೆ ಹಳ್ಳಿಗಳಿಗೆ ಹೋಗೋರು ಇರ್ತಾರೆ, ಬೇರೆ ಬೇರೆ ಕೆಲಸ ಮಾಡೋರು ಇರ್ತಾರೆ, ಮತ್ತು ಸಾಕಷ್ಟು ಓಡಾಡೋರು ಕೂಡ ಇರ್ತಾರೆ. ಹೇಗೆ ಅಭಿವೃದ್ಧಿ ಆಗಿದೆ ಏನು ಎಂತ ಅನ್ನೋಂಥದ್ದು ಕೇಳ್ತೀನಿ. ಒಂದ್ ಕಡೆ ಹೇಮಾ ಮಾಲಿನಿ ಗೆದ್ದೇ ಗೆಲ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದ್ರೆ ಗ್ರಾಮೀಣ ಭಾಗದ ಜನರಲ್ಲಿ ಹೇಮಾ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಗೆದ್ದು ಹೋದ ಮೇಲೆ ಮತ್ತೆ ಮುಖ ತೋರಿಸಿಲ್ಲ ಅನ್ನೋ ಆಕ್ರೋಶವೂ ಇದೆ. इलेक्शन ऐसा है कि मतलब जो है हमें हेमा मालिनी तो एक बार गई हमारे गांव में, फिर उसके बाद 5 साल तक नजर ही नहीं दिखाई, ना हमारे काम में कोई काम किया ना कुछ किया, केवल बातों का मतलब ढकोसला है इसका। मैं बताऊँ, झूठ बोलने वाली पार्टी है ये बीजेपी जो है। कौन सा पार्टी को वोट देंगे? हैं? कौन सा पार्टी को वोट देंगे? हम मतलब जो है जो बढ़िया काम करेगा उसी को वोट देंगे। कौन काम किया इधर? अब देखेंगे जो कोई मतलब जो काम करेगा। हेमा मालिनी इधर काम नहीं, पहले तो बीजेपी को दिया था, लेकिन बीजेपी को अब बीजेपी को नहीं देंगे, हम कांग्रेस को देंगे, कांग्रेस को, गठबंधन को। हाँ, ಸಾಕಷ್ಟು ಮಿಶ್ರ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ. ಧರ್ಮೇಂದ್ರ ಅವರು ಕೂಡ ಬಂದು ಇಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ, ಸಿನಿಮಾದ ಡೈಲಾಗ್ಗಳನ್ನು ಕೂಡ ಹೊಡೆದು ಹೋಗಿದ್ದಾರೆ. ಹಾಗಾಗಿ ಮತಗಳನ್ನು ಹಾಕ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಕೆಲವರು ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ರು ಹಿರಿಯರು ಹೇಳ್ತಿದ್ದಾರೆ, ಹೇಮಾ ಮಾಲಿನಿ ಅವರು ಇಲ್ಲಿ ಈ ಪ್ರದೇಶಕ್ಕೆ ಬಂದಿಲ್ಲ, ಸಂಸತ್ ಸದಸ್ಯರಾದರೂ ಕೂಡ ಮಥುರಕ್ಕೆ ಭೇಟಿಯನ್ನು ನೀಡ್ತಿಲ್ಲ, ಅವರು ಮುಂಬೈನಲ್ಲೇ ಜಾಸ್ತಿ ಇರ್ತಾರೆ, ಹಾಗಾಗಿ ಅವರಿಗೆ ವೋಟ್ ಕೊಡೋದಿಲ್ಲ, ಮಹಾಗಠಬಂಧನ್ಗೆ ವೋಟನ್ನು ಕೊಡ್ತೇವೆ ಅನ್ನುವಂಥದ್ದನ್ನ ಹಿರಿಯರು ಹೇಳ್ತಿದ್ದಾರೆ. ಮಥುರಾದ ಗ್ರಾಮೀಣ ಭಾಗದಲ್ಲಿ ಈ ಬಾರಿ ಬಿಜೆಪಿಗೆ ಪೈಪೋಟಿ ಎದುರಿಸಬೇಕಿದೆ. ಇದರ ನಡುವೆ ಕಾಂಗ್ರೆಸ್ ಪ್ರಯೋಗಿಸಿರುವ ಆ ಒಂದು ಅಸ್ತ್ರ ಬಿಜೆಪಿಯನ್ನ ಕಂಗೆಡಿಸಿದೆ. ಕಾಂಗ್ರೆಸ್ನ ಆ ಅಸ್ತ್ರ ಶ್ರೀಕೃಷ್ಣನ ಜನ್ಮ ಕ್ಷೇತ್ರದಲ್ಲಿ ನಿರ್ಣಾಯಕ ಅಂತಲೇ ಹೇಳಲಾಗ್ತಿದೆ. ಯಮುನಾ ತೀರದಲ್ಲಿ ಕಾಂಗ್ರೆಸ್ ಬ್ರಾಹ್ಮಣ ಅಸ್ತ್ರ. ಹೌದು, ಶ್ರೀಕೃಷ್ಣನ ಜನ್ಮಕ್ಷೇತ್ರ ಮಥುರಾದಲ್ಲಿ ಈ ಬಾರಿ ಜಾತಿ ಲೆಕ್ಕಾಚಾರ ಜೋರಾಗಿದೆ. ಒಂದ್ ಕಡೆ ಮಹಾಗಠಬಂಧನ್ ಅಭ್ಯರ್ಥಿ ನರೇಂದ್ರ ಸಿಂಗ್ ಜಾಟ್, ಯಾದವ, ದಲಿತ, ಠಾಕೂರ್ ಮತ್ತು ಅಲ್ಪಸಂಖ್ಯಾತ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇದರಿಂದ ಬಿಜೆಪಿಗೆ ಮೇಲ್ವರ್ಗದ ಮತಗಳೇ ಆಸರೆ ಅನ್ನೋ ಪರಿಸ್ಥಿತಿ ಇದೆ. ಆದರೆ ಇದರ ನಡುವೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಯಮುನಾ ತೀರದಲ್ಲಿ ಬ್ರಾಹ್ಮಣ ಅಸ್ತ್ರ ಪ್ರಯೋಗಿಸಿದೆ. ಮಥುರಾದಲ್ಲಿ ಕಾಂಗ್ರೆಸ್ನಿಂದ ಮಹೇಶ್ ಪಾಠಕ್ ಕಣಕ್ಕಿಳಿದಿದ್ದಾರೆ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಮಹೇಶ್ ಪಾಠಕ್ ಸ್ಥಳೀಯವಾಗಿ ಪ್ರಬಲ ನಾಯಕ ಅನಿಸಿಕೊಂಡಿದ್ದಾರೆ. ಸಜ್ಜನ ನಾಯಕ ಅಂತ ಹೆಸರು ಪಡೆದಿರೋ ಮಹೇಶ್ ಕೆಲವು ವರ್ಷಗಳಿಂದ ಸಾಮಾಜಿಕ ಸೇವಾ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ. ಮಹೇಶ್ ಪಾಠಕ್ ಸ್ಪರ್ಧೆಯಿಂದ ಮಥುರಾದಲ್ಲಿ 2,80,000 ಬ್ರಾಹ್ಮಣ ಮತಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹರಿದು ಹಂಚಿ ಹೋಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಕ್ಷೇತ್ರದಲ್ಲಿ ಮಹೇಶ್ ಪಾಠಕ್ ಪರ ಒಲವು ವ್ಯಕ್ತವಾಗಿದೆ. ಹೇಮಾ ಮಾಲಿನಿ ಕಳೆದ ಬಾರಿ ಮಥುರಾದಲ್ಲಿ ಪ್ರಚಂಡ ದಿಗ್ವಿಜಯ ಸಾಧಿಸಿದ್ರು. ಆದರೆ ಈ ಬಾರಿ ಮಥುರಾದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಕೇವಲ ಮೋದಿಯ ನಾಮಬಲವೇ ಹೇಮಾ ಮಾಲಿನಿಗೆ ಗೆಲುವು ತಂದುಕೊಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ನರ್ಮದಾ ತೀರದಲ್ಲಿ ಹೇಮಾ ಮಾಲಿನಿ ಗೆಲುವಿನ ದಡ ಸೇರಲು ಮೋದಿ ನಾಮಬಲವಷ್ಟೇ ಸಾಕು ಅಂತಿದೆ ಬಿಜೆಪಿ. ಆದರೆ ಮಹಾಗಠಬಂಧನ್ ಮತ್ತು ಕಾಂಗ್ರೆಸ್ ಬಿಜೆಪಿಯ ಲೆಕ್ಕಾಚಾರ ಬುಡಮೇಲು ಮಾಡಲು ಸಕಲ ಪ್ರಯತ್ನ ನಡೆಸಿವೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.